ನಮಸ್ಕಾರ ವೀಕ್ಷಕರೇ, ಟ್ರೇಡರ್ಸ್ ದುನಿಯಾ ಚಾನೆಲ್ಗೆ ಸ್ವಾಗತ. ನಾನು ಸಂತೋಷ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಮಗೆ ಆಪ್ಷನ್ಸ್ ಅಲ್ಲಿ ಬ್ರೇಕ್ ಇವನ್ ಅಂದ್ರೆ ಏನು, ಓಕೆ, ಬ್ರೇಕ್ ಇವನ್ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಆಕ್ಚುಲಿ ಬ್ರೇಕ್ ಇವನ್ ನಮ್ಗೆ ಏನು ಉಪಯೋಗ ಅನ್ನೋದು ತಿಳಿಸ್ಕೊಡ್ತೇನೆ. ಓಕೆ, ನೀವೆಲ್ಲ ಆಪ್ಷನ್ ಸೆಲ್ಲಿಂಗ್ ಮಾಡಬೇಕು ಅಥವಾ ಆಪ್ಷನ್ ಸೆಲ್ಲಿಂಗ್ ಮಾಡ್ತಾ ಇದ್ದೀರಿ ಅಂದ್ರೆ ನಿಮಗೆ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು ಬ್ರೇಕ್ ಇವನ್. ಯಾಕೆ ಬ್ರೇಕ್ ಇವನ್ ಗೊತ್ತಿರಬೇಕು ಅಂದ್ರೆ ಯಾವಾಗ ನಿಮ್ಮ ಆಕ್ಚುಯಲ್ ಲಾಸ್ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಆಕ್ಚುಯಲ್ ಲಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಎಕ್ಸ್ಪೈರಿವರೆಗೆ ಹೋಲ್ಡ್ ಮಾಡ್ತೀರಿ, ಎಕ್ಸ್ಪೈರಿವರೆಗೆ ಹೋಲ್ಡ್ ಮಾಡಿದಾಗ ನಿಮ್ಮ ಆಕ್ಚುಯಲ್ ಲಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನಾವು ಬ್ರೇಕ್ ಇವನ್ ಮೂಲಕ ಕಂಡು ಹಿಡ್ತೀವಿ. ಬರೀ ಲಾಸ್ ಅಷ್ಟೇ ಅಲ್ಲ, ಬ್ರೇಕ್ ಇವನ್ ಮೂಲಕ ನಮ್ಗೆ ಏನಾಗುತ್ತೆ ಅಂದ್ರೆ ಬ್ರೇಕ್ ಇವನ್ ಮೂಲಕ ನಮ್ಗೆ ಏನಾಗುತ್ತೆ, ಒಂದು ನಮ್ಮ ಲಾಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಪ್ಲಸ್ ನಾವು ಅಡ್ಜಸ್ಟ್ಮೆಂಟ್ಸ್ ಮಾಡ್ಬೇಕಲ್ಲ, ನಾವು ಅಡ್ಜಸ್ಟ್ಮೆಂಟ್ಸ್ ಯಾವಾಗ ಮಾಡಬೇಕು ಅನ್ನೋದು ಸಹಿತ ನಾವು ಬ್ರೇಕ್ ಇವನ್ ಅಲ್ಲಿ ಕಂಡುಹಿಡ್ತೀವಿ. ಸೊ ಮ್ಯಾಕ್ಸಿಮಮ್ ಅಡ್ಜಸ್ಟ್ಮೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಕೆಲವೊಬ್ರು ಡೆಲ್ಟಾ ಮೂಲಕ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ, ಕೆಲವೊಬ್ರು ಬ್ರೇಕ್ ಇವನ್ ಮೂಲಕ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಓಕೆ, ಈ ಡೆಲ್ಟಾ ಈ ಬ್ರೇಕ್ ಇವನ್ ಇವೆರಡು ಅಡ್ಜಸ್ಟ್ಮೆಂಟ್ಸ್ ಹೇಳ್ಕೊಡೋಕೆ ಬಹಳಷ್ಟು ಚಾರ್ಜಸ್ ಆಗುತ್ತವೆ. ಬಟ್ ಡೋಂಟ್ ವರಿ, ನಮ್ಮ ಚಾನಲ್ ಇವನ್ನೆಲ್ಲ ಫ್ರೀಯಾಗಿ ಹೇಳ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ. ಓಕೆ, ಸೊ ಇವತ್ತಿನ ವಿಡಿಯೋ ಏನು, ಬ್ರೇಕ್ ಇವನ್ ಅಂದ್ರೆ ಏನು ನೋಡಿ. ಉದಾಹರಣೆಗೆ ನಾನು ಇದು ರೀಸೆಂಟ್ ಆಗಿ ಮಾಡ್ತಾ ಇದ್ದೀನಿ, ವಿಡಿಯೋ ಮಾಡ್ತಿರೋದು ನಾನು 25/5/2025 ಓಕೆ. ಸೊ ಲಾಸ್ಟ್ ಟ್ರೇಡಿಂಗ್ ಡೇ ಬಂದ್ಬಿಟ್ಟು ಯಾವಾಗಿತ್ತು ಅಂದ್ರೆ 23ನೇ ತಾರೀಕಿಗಿತ್ತು. 23ನೇ ತಾರೀಕಿಗೆ ಲಾಸ್ಟ್ ಟ್ರೇಡಿಂಗ್ ಡೇ ಇತ್ತು. ಮಾರ್ಕೆಟ್ ಅವತ್ತು ನೋಡಿ ಒಂದು ಅಪ್ಸೈಡ್ ಹೋಗಿ ಇಲ್ಲಿ ಫುಲ್ಲು ಸೈಡ್ ವೇಸ್ ಆಗಿದೆ, ರೈಟ್. ಸೊ ಇದೇ ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಇಲ್ಲಿ ನಾವು ಬ್ರೇಕ್ ಇವನ್ ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಉದಾಹರಣೆಗೆ ನಿಮಗೆಲ್ಲ ಗೊತ್ತಾಯಿದೆ, ಆಪ್ಷನ್ ಸೆಲ್ಲಿಂಗ್ ಮಾಡ್ತೀರಿ ನೀವು. ಮ್ಯಾಕ್ಸಿಮಮ್ ಮಾಡೋದೇನು, ಎಲ್ಲರೂ ಶಾರ್ಟ್ ಸ್ಟ್ರಾಡಲ್ ಮಾಡಿರ್ತಾರೆ. ಶಾರ್ಟ್ ಸ್ಟ್ರಾಡಲ್ ಅಂದ್ರೆ ಏನು ಗೊತ್ತಿದೆ ಅಲ್ವಾ? ಗೊತ್ತಿಲ್ಲ ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಬನ್ನಿ, ಇಲ್ಲಿ ಪ್ಲೇ ಲಿಸ್ಟ್ ಇರುತ್ತೆ. ಓಕೆ, ಈ ಪ್ಲೇ ಲಿಸ್ಟ್ ಅಲ್ಲಿ ನಿಮಗೆ ಬೇಸಿಕ್ಸ್ ವಿಡಿಯೋ ಎಲ್ಲ ಸಿಗ್ತವೆ. ಓಕೆ, ಆಪ್ಷನ್ ಬೈಯಿಂಗ್ ವಿಡಿಯೋ ಸಿಗುತ್ತೆ, ಪ್ಲಸ್ ಆಪ್ಷನ್ ಸೆಲ್ಲಿಂಗ್ ವಿಡಿಯೋ ಸಿಗುತ್ತೆ. ಸೊ ಪ್ರತಿಯೊಂದರಲ್ಲೂ ಸಹಿತ ನಿಮ್ಗೆ ಇದು ಗೊತ್ತಾಗುತ್ತೆ. ಅಂಡ್ ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಇಂಪಾರ್ಟೆಂಟ್ ಇದು ಯಾವುದು, ಬ್ರೇಕ್ ಇವನ್ ಅನ್ನೋದು, ಆಯ್ತಾ. ಉದಾಹರಣೆ ನೋಡಿ, ಇಲ್ಲಿ ನೀವೇನ್ ಮಾಡಿದ್ದೀರಿ ಅಂದ್ರೆ ನಿಮಗೆ ಮಾರ್ಕೆಟ್ ಡೈರೆಕ್ಷನ್ ನೋಡೋದು ಗೊತ್ತಿಲ್ಲ, ನೀವೇನ್ ಮಾಡಿದಿರಿ, ಶಾರ್ಟ್ ಸ್ಟ್ರಾಡಲ್ ಮಾಡ್ತೀರಿ. ಶಾರ್ಟ್ ಸ್ಟ್ರಾಡಲ್ ಅಂದ್ರೆ ಏನು, ಎಟ್ ದ ಮನಿಯ ಕಾಲ್ ಆಪ್ಷನ್ ಅಂಡ್ ಪುಟ್ ಆಪ್ಷನ್ ಎರಡನ್ನು ಸಹಿತ ನೀವು ಸೆಲ್ ಮಾಡಿದಿರಿ. ಓಕೆನಾ. ಸೊ ಇಲ್ಲಿ ಎಟ್ ದ ಮನಿಯ ಕಾಲ್ ಅಂಡ್ ಪುಟ್ ಆಪ್ಷನ್ ಎರಡು ಸೆಲ್ ಮಾಡಿದಿರಿ. ಯಾವಾಗ, ಮೇ 23ಕ್ಕೆ, ರೈಟ್. ಸೊ ಏನ್ ಮಾಡ್ತೀರಾ, ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿ, ಮಾರ್ಕೆಟ್ ಓಪನ್ ಆದ್ಮೇಲೆ ಎಟ್ ದ ಮನಿದು ಕಾಲ್ ಸೆಲ್ ಮಾಡಿದ್ರಿ, ಪುಟ್ಟು ಸೆಲ್ ಮಾಡಿದ್ರಿ. ನೋಡಿ ಇಲ್ಲಿ ಎಟ್ ದ ಮನಿದು ಪುಟ್ಟು 24,650, ಕಾಲ್ 24,650. ನಿಮಗೆಲ್ಲ ಗೊತ್ತಿದೆ ಡೆಲ್ಟಾ ಎಷ್ಟಿರುತ್ತೆ, ಪುಟ್ಟು 47 ಇದೆ, ಕಾಲ್ದು 53 ಇದೆ, ರೈಟ್. ಸೊ ಇಲ್ಲಿ ನಾವು ಇಲ್ಲಿ ನೋಡಿ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಇದು ಸ್ಟಾಕ್ ಮಾರ್ಕ್, ಇದು ಆಯ್ತಾ, ಇದು ಸ್ಟಾಕ್ ಮಾರ್ಕ್. ಸ್ಟಾಕ್ ಮಾರ್ಕ್ ಅಲ್ಲಿ ಏನ್ ಮಾಡ್ತಾರೆ, ಅವರೇ ಬ್ರೇಕ್ ಇವನ್ ಕೊಡ್ತಾರೆ, ಅವರೇ ಬ್ರೇಕ್ ಇವನ್ ಕೊಡ್ತಾರೆ. ಸೊ ಯಾವ ತರ ಬ್ರೇಕ್ ಇವನ್ ನೋಡಿ, ಇಲ್ಲಿ ಬ್ರೇಕ್ ಇವನ್ ಇರೋದು 24,262 ಇದೆ ಅಂಡ್ 25,037 ಇದೆ. ಓಕೆ, ಸೊ ಮಾರ್ಕೆಟ್ ಇರೋದು ಇಲ್ಲಿ 24,650 ಇವು 3 ಡಾಟಾ ಗ್ಯಾಪ್ ನಡ್ಕೊಳ್ಳಿ. ಓಕೆ, ಸೊ ಇದು ಹೆಂಗ್ ಬಂತು ನೋಡಿ, ಮಾರ್ಕೆಟ್ ಇರೋದು 24,650, 24,650 ಮಾರ್ಕೆಟ್ ಇರೋದು. ಓಕೆನಾ. ಸೊ ನಮಗೆ 2 ಬ್ರೇಕ್ ಇವನ್ ಬಂದು, ಒಂದು ನೋಡಿ 24,262, ಇನ್ನೊಂದು 25,037. ನೋಡಿ ಇದು ಅಪ್ಸೈಡ್ ಹೋದಾಗ ಮಾರ್ಕೆಟ್ ಅಪ್ಸೈಡ್ ಅಲ್ಲಿ 25,037 ಮಾರ್ಕೆಟ್ ದಾಟಬೇಕು, ಅವಾಗ ನಮಗೆ ಲಾಸಸ್ ಸ್ಟಾರ್ಟ್ ಆಗುತ್ತೆ. ಅಥವಾ ಪುಟ್ ಸೈಡ್ ಅಂದ್ರೆ 24,262 ಮಾರ್ಕೆಟ್ ಅಲ್ಲಿಂದ ಕೆಳಗಡೆ ಬರಬೇಕು, ಅವಾಗ ನಮಗೆ ಲಾಸಸ್ ಸ್ಟಾರ್ಟ್ ಆಗ್ತವೆ. ಅವತ್ತು ದಿವಸ ಏನಾಯ್ತು, ಅವತ್ತು ದಿವಸ ಎಷ್ಟಪ್ಪ, ಈಗ 25,037. ಓಕೆ, 25,037 ಹೋಗಿದೆ ಮಾರ್ಕೆಟ್, ಇಲ್ಲ ನೋಡಿ ಮಾರ್ಕೆಟ್ ಅವತ್ತು 25,037 ದಾಟಿಲ್ಲ, ಬಟ್ ಮಾರ್ಕೆಟ್ ಎಲ್ಲಿವರೆಗೂ ಹೋಗಿದ್ದಾನೆ, ಇಲ್ಲಿವರೆಗೂ ಹೋಗಿದ್ದಾನೆ, 24,900 ಹೋಗಿದ್ದಾನೆ, 10.58. ಸೊ ಇದನ್ನ 10.58 ತರೋಣ. ಸೊ 10.58 ತರೋಣ ನೋಡಿ, ನಿಮಗೆ ಅವಾಗ ಎಷ್ಟು ಲಾಸ್ ಆಗ್ತಾ ಇದೆ, 9,800 ರೂಪಾಯಿ ಲಾಸ್ ಆಗ್ತಾ ಇದೆ. ನಿಮ್ ಬ್ರೇಕ್ ಇವನ್ ಹೊರಡಿದೆ ಮಾರ್ಕೆಟು, ಆದ್ರೂ ಸಹಿತ ಲಾಸ್ ಆಗ್ತದೆ. ಕಾರಣ ಏನಂದ್ರೆ ನೀವು ಕಾಲ್ನ 211ಕ್ಕೆ ಸೆಲ್ ಮಾಡಿದಿರಿ, ಅದು 411 ಆಗಿದೆ. ಪುಟ್ಟು 175 ಸೆಲ್ ಮಾಡಿದ್ರೆ 106 ಆಗಿದೆ. ಕಾಲ್ ಸೈಡ್ ರನ್ ಆಗಿದ್ದಾನೆ. ಬಟ್ ಏನಾಗ್ಬಿಡುತ್ತೆ, ಕೆಲವೊಂದ್ಸಲ ಏನ್ ಮಾಡ್ತಾರೆ, ಪ್ಯಾನಿಕ್ ಆಗಿನೂ ಬ್ರೇಕ್ ಇವನ್ ದಾಟಿಲ್ಲ, ಬ್ರೇಕ್ ಇವನ್ ದಾಟಿದಾಗ ಇನ್ನೂ ಜಾಸ್ತಿ ಲಾಸಸ್ ಆಗುತ್ತೆ ಅಂತ ನೀವು ಸೆಲ್ ಮಾಡ್ತೀರಿ. ಅದಾದ್ಮೇಲೆ ಮಾರ್ಕೆಟ್ ಏನಾಗುತ್ತೆ,
ಸೈಡ್ ವೇಸ್ ತರ ಆಗುತ್ತೆ. ಎಂಡ್ ಆಫ್ ದ ಡೇ ನೋಡಿದ್ರೆ ನಿಮಗೆ 5,000 ಲಾಸ್ ಅಲ್ಲಿ ಇದೆ, 5,300. ಈವನ್ ನಮ್ಮ ಬ್ರೇಕ್ ಇವನ್ ಹೊರಡೆ ಇದ್ರೂ ಸಹಿತ ನಮಗೆ 5,000 ಲಾಸ್ ಇದೆ. ಬಟ್ ನಾವು ಪ್ಯಾನಿಕ್ ಆಗ್ಬಾರ್ದು. ನಾವು ಪ್ಯಾನಿಕ್ ಯಾವಾಗ ಆಗ್ಬೇಕು ಅಂದ್ರೆ 25,037 ಆದ್ಮೇಲೆ ನಮಗೆ ಲಾಸಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಒಂದು. ಎರಡನೇ ನೋಡಿ, ಇಲ್ಲಿ ನಿಮಗೆ ಈ ತರ ಒಂದು ಟ್ರಯಾಗ್ರಾಮ್ ಕಂಡಾಗ ಇಲ್ಲಿ ನೋಡಿ, ಇಲ್ಲಿ ಗ್ರೀನ್ ಕಾಣುತ್ತೆ, ಇಲ್ಲಿ ಅದಾದ್ಮೇಲೆ ರೆಡ್ ಕಾಣುತ್ತೆ. ಓಕೆ, ಈ ಗ್ರೀನ್ ಇದೆಲ್ಲ ಏನ್ ಗೊತ್ತಾ, ಈ ಕಡೆ ಹೋದ್ರೆ ನಿಮಗೆ ಇದು ಬ್ರೇಕ್ ಇವನ್ ದಾಟ್ಮೇಲೆ ನಮಗೆ ಲಾಸಸ್ ಸ್ಟಾರ್ಟ್ ಆಗುತ್ತೆ. ಈ ಕಡೆನೂ ಅಷ್ಟೇ. ಆಮೇಲೆ ನೀವು ಪೇಡ್ ಓಷನ್, ಇದು ಫ್ರೀ ಓಷನ್ ಅಲ್ಲಿ ಸೆನ್ಸಿಬಲ್ ಸಿಗುತ್ತೆ ನೋಡಿ. 25,037 ಮಾರ್ಕೆಟ್ ಏನಾದ್ರು 25,314 ಹೋದ ಅಂತ ಅನ್ಕೊಳ್ಳಿ, ಸುಮ್ಮನೆ 314 ಹೋದ ಅಂತ ಅನ್ಕೊಳ್ಳಿ. ಸೊ ಅವಾಗ ನಮ್ಗೆ ಎಷ್ಟು ಲಾಸ್ ಆಗುತ್ತೆ? ಒಂದು 20,000 ಲಾಸ್ ಆಗುತ್ತೆ. ಓಕೆ, ಯಾವತ್ತೂ ಅಷ್ಟೇ ಶಾರ್ಟ್ ಸ್ಟ್ರಾಡಲ್ಗಳಲ್ಲಿಲ್ಲ. ಶಾರ್ಟ್ ಸ್ಟ್ರಾಡಲ್ಗಳಲ್ಲಿ ನಿಮಗೆ ಲಾಸಸ್ಗಳು ಅನ್ಡಿಫೈನ್ಡ್ ಇರುತ್ತೆ, ಪ್ರಾಫಿಟ್ ಮಾತ್ರ ಫಿಕ್ಸ್ಡ್ ಇರುತ್ತೆ. ಓಕೆ, ಸೊ ಇದು ಈಗ ನಮ್ಮ ಇವತ್ತಿನ ಟಾಪಿಕ್ ಏನು? ನಮ್ಮ ಟಾಪಿಕ್ ಇರೋದು ಬ್ರೇಕ್ ಇವನ್. ಓಕೆ ನೋಡಿ, ನೀವು ಫಸ್ಟೇ ಲಾಸ್ ಯಾಕೆ ತೋರಿಸ್ಬಿಟ್ಟೆ ಅಂದ್ರೆ ನಿಮಗೆ ಈವನ್ ನಮ್ಮ ಬ್ರೇಕ್ ಇವನ್ ಹೊರಡಿದ್ರು ಸಹಿತ ನಿಮಗೆ ಲಾಸಸ್ ಆಗ್ತಾ ಇರುತ್ತೆ. ಯಾಕೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಮೂಮೆಂಟಮ್ ಆಗ್ತಾ ಇರುತ್ತೆ, ಹಾಗಾಗಿ. ಓಕೆನಾ? ಸೊ ಈಗ ಬ್ರೇಕ್ ಇವನ್ ಕಂಡುಹಿಡಿಯೋದು ಹೆಂಗೆ? ಇದು ನಿಮ್ಗೆ ಏನಾಯ್ತು, ಅವರೇ ಆಟೋಮೆಟಿಕ್ ಕೊಟ್ರು. ಈಗ ಗೊತ್ತಿಲ್ಲಪ್ಪ ನಿಮ್ಗೆ, ಮ್ಯಾನ್ಯಲಿ ಕಂಡುಹಿಡಬೇಕು. ಹೇಗೆ ಕಂಡುಹಿಡ್ತೀರಿ? ಸಿಂಪಲ್ ಆಗಿ ನೋಡಿ, ನೀವು ಕಾಲ್ ಪುಟ್ ಆಪ್ಷನ್ ಸೆಲ್ ಮಾಡಿದ್ರಲ್ಲ, ಪ್ರೀಮಿಯಂನ ತಗೊಳ್ಳಿ ಎಷ್ಟಿದೆ ಅಂತ, 175 ರೂಪಾಯಿ ಇದೆ. ಅದೇ ರೀತಿ ಕಾಲ್ ಆಪ್ಷನ್ ಎಷ್ಟಿದೆ? 211 ರೂಪಾಯಿ ಇದೆ. ಕಾಲ್ ಆಪ್ಷನ್ 211 ರೂಪಾಯಿ ಇದೆ. ಸೊ ಎರಡನ್ನು ಆಡ್ ಮಾಡಿ ಫಸ್ಟ್. 5 1 6 8 386 ನಿಮ್ಮ ಟೋಟಲ್ ಪ್ರೀಮಿಯಂ ನೀವು ಕಲೆಕ್ಟ್ ಮಾಡಿರೋದು. 386. ಓಕೆ, ಸೊ ಈಗ ನಾವು ಏನ್ ಮಾಡಬೇಕು? ಕಾಲ್ ಆಪ್ಷನ್ ಅಲ್ಲಿ ಓಕೆ, ಕಾಲ್ ಆಪ್ಷನ್ ನೀವು ಸ್ಟ್ರೈಕ್ ಪ್ರೈಸ್ ತಗೊಂಡಿರ್ತೀರಲ್ಲ, ಸ್ಟ್ರೈಕ್ ಪ್ರೈಸ್ಗೆ ಈ 386ನ ಆಡ್ ಮಾಡಿ. ಓಕೆ, ನಮ್ಮ ಸ್ಟ್ರೈಕ್ ಪ್ರೈಸ್ ಎಷ್ಟು? 24,650. ಅದಕ್ಕೆ ಎಷ್ಟು ಆಡ್ ಮಾಡ್ತೀರಿ? 386 ಆಡ್ ಮಾಡಿ. ಅವಾಗ ನೋಡಿ, 6 8 5 13 6 3 9 1 10 25,036. ನೋಡಿ, 25,036 ಬಂತ ನಿಮ್ದು. ಓಕೆ, ಸೊ ಇದು ಅಪ್ ಸೈಡ್ ಬ್ರೇಕ್ ಇವನ್ ಆಯ್ತು. ಅದೇ ರೀತಿ ಡೌನ್ ಸೈಡ್ ಬ್ರೇಕ್ ಇವನ್ ನೋಡ್ಕೊಳ್ಳಿ. ಈಗ ಏನ್ ಮಾಡ್ಬೇಕು? ಸೇಮ್ 386 ಪಾಯಿಂಟ್ ಪ್ರೀಮಿಯಂ ಕಲೆಕ್ಟ್ ಮಾಡಿದ್ದೀರಲ್ವಾ, ಈಗ ಪುಟ್ ಆಪ್ಷನ್ಗೆ ಏನ್ ಸ್ಟ್ರೈಕ್ ಪ್ರೈಸ್ ಇದೆ? 24,650 ಪುಟ್ ಆಪ್ಷನ್ ಇದೆ ಅಲ್ವಾ. ಈ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಈ 386ನ ಲೆಸ್ ಮಾಡಿ. ಕಾಲಿಗಾದ್ರೆ ಆಡ್ ಮಾಡ್ತೀವಿ, ಪುಟ್ಟಿಗಾದ್ರೆ ಲೆಸ್ ಮಾಡ್ತೀವಿ. ಹತ್ರಲ್ಲ ಆರೋದೆಷ್ಟು? 4. ಇಲ್ಲಿ 4 8 ಹೋಗಲ್ಲ, 14 8 ಹೋದೆ 6. ಇಲ್ಲಿ 5 3 2 24,264. ನೋಡಿ, 24,262. ಯಾಕಂದ್ರೆ ನಾನು ಇಲ್ಲಿ 0.7 0.8 ಬಿಟ್ಟಿದ್ದೀನಿ, ಹಾಗಾಗಿ. ಆಯ್ತಾ? ಇದು ನಿಮ್ಗೆ 24,264 ನಿಮ್ಗೆ ಸಿಕ್ತು. ಅರ್ಥ ಆಯ್ತಾ? ಈ ರೀತಿ ನೀವೇನ್ ಮಾಡ್ಬೇಕು? ಕ್ಯಾಲ್ಕುಲೇಷನ್ ಮಾಡ್ಬೇಕು. ನೀವು ಇದೇ ತರ ಕ್ಯಾಲ್ಕುಲೇಷನ್ ಮಾಡೋದಲ್ಲ. ಮುಂದೆ ಏನಾಗುತ್ತೆ ಗೊತ್ತಾ? ಮುಂದೆ ನಿಮಗೆ ಇದಕ್ಕೆ ಹೆಡ್ಜ್ ಮಾಡ್ಕೊಂಡ್ಬಿಡ್ತೀರಿ ಅನ್ಕೊಳ್ಳಿ. ಹೆಡ್ಜ್ ಮಾಡಿದಾಗ ಮತ್ತೆ ಡಿಫ್ರೆನ್ಸ್ ಆಗುತ್ತೆ, ತೋರಿಸ್ತೀನಿ. ಈಗ ಎರಡು ನೀವು ನೇಕೆಡ್ ಆಪ್ಷನ್ ಸೆಲ್ಲಿಂಗ್ ಮಾಡಿದ್ರಿ, ನಮ್ ನೇಕೆಡ್ ಆಪ್ಷನ್ ಸೆಲ್ಲಿಂಗ್ ಬೇಡಪ್ಪ, ರಿಸ್ಕ್ ಜಾಸ್ತಿ ಆಗುತ್ತೆ ಅಂದಾಗ ಏನ್ ಮಾಡ್ತೀರಾ? ಇದಕ್ಕೆ ನೀವು ಹೆಡ್ಜ್ ಮಾಡಿ, ಡೆಲ್ಟಾ 20 ಬೈ ಮಾಡ್ಕೊಳ್ಳಿ. ಎರಡು ಕಡೆ ಡೆಲ್ಟಾ 20 ಎರಡು ಕಡೆ ನೀವು ಬೈ ಮಾಡಿದಾಗ ಏನಾಗುತ್ತೆ ನೋಡಿ. ಈಗ ನೋಡಿ, ಇಲ್ಲಿ ನೀವು ಮ್ಯಾಕ್ಸಿಮಮ್ ಲಾಸ್ ಫಸ್ಟ್ ಅನ್ಡಿಫೈನ್ಡ್ ಇತ್ತು, ಈಗ 13,000 ಆಯ್ತು. ಇದನ್ನ ನಾವು ಶಾರ್ಟ್ ಸ್ಟ್ರಾಡಲ್ ಮಾಡ್ಕೊಂಡ್ವಿ. ಈಗ ನಾವೇನ್ ಮಾಡ್ತೀವಿ? ಶಾರ್ಟ್ ಐರನ್ ಬಟರ್ಫ್ಲೈ ಮಾಡ್ಕೊಂಡ್ವಿ. ಓಕೆ, ಸೊ ದಟ್ ಏನಾಯ್ತು, ನಮಗೆ ಲಾಸಸ್ನ ಕಡಿಮೆ ಮಾಡ್ಕೊಂಡ್ವಿ. ಮಾಡ್ಕೊಂತೀವಿ. ಅವಾಗ ಏನಾಯ್ತು? ಇಲ್ಲಿ ಏನಾಯ್ತು ನೋಡಿ, ಈಗ ಏನಾಯ್ತು, ಇಲ್ಲಿ ನೀವು ಬ್ರೇಕ್ ಇವನ್ ಜಾಸ್ತಿ ನೋಡಿ, ಬ್ರೇಕ್ ಇವನ್ ಚೇಂಜ್ ಆಯ್ತು. 24,381 ಮತ್ತೆ 24,919 ಆಯ್ತು ಈಗ ಬ್ರೇಕ್ ಇವನ್. ನೋಡಿ, ವಿತೌಟ್ ಹೆಡ್ಜ್ ಮಾಡಿದ್ರೆ ನಿಮ್ಗೆ ಎಷ್ಟಾಯ್ತು? ಲಾಸು 5,000 ಆಯ್ತು. ಬಟ್ ಈಗ ಹೆಡ್ಜ್ ಮಾಡ್ಕೊಂಡಕ್ಕೆ ಲಾಸ್ ನೋಡಿ 50% ಕವರ್ ಆಗಿ 2,800 ರೂಪಾಯಿ ಬಂತು. ಸೊ ಯಾವತ್ತು ಹೆಡ್ಜಿಂಗ್ ಮಾಡ್ಕೊಳ್ಳಿ, ಬೆಟರ್ ಆಗುತ್ತೆ. ಸೊ ಇದಕ್ಕೆ ನಾವು ಹೆಂಗ್ ಬ್ರೇಕ್ ಇವನ್ ಕಂಡುಹಿಡಿಯೋದು? ಇದಕ್ಕೆ ನಾವು ಯಾವ ತೀರಿ ಕಂಡುಹಿಡ್ತೀವಿ ಅಂದ್ರೆ, ಇಲ್ಲಿ ನೋಡಿ, ಯಾವತ್ತೂ ಅಷ್ಟೇ ನೀವು ಯಾವ್ದು ಸೆಲ್ ಮಾಡಿರ್ತೀರಲ್ಲ, ಸೆಲ್ ಮಾಡಿದ ಪ್ರೀಮಿಯಂನ ಆಡ್ ಮಾಡ್ಕೊಳ್ಳಿ ಫಸ್ಟ್. ಓಕೆ, ಅದೇ ರೀತಿ ಬೈ ಮಾಡಿರ್ತಿರಲ್ಲ ಪ್ರೀಮಿಯಂ, ಅದನ್ನ ಯಾವತ್ತು ಲೆಸ್ ಮಾಡಿ. ಓಕೆ, ಅಂದ್ರೆ ಲೆಸ್ ಮಾಡಿರೋದು ಹೆಂಗೆ? ಅದನ್ನು ಆಡ್ ಮಾಡ್ತೀವಿ. ಆಡ್ ಮಾಡಿ, ಒಂದ್ ಸೆಕೆಂಡ್ ತೋರಿಸ್ತೀನಿ. ಇದನ್ನು ಆಡ್ ಮಾಡ್ಕೊಳ್ಳಿ. ಸರ್, ಲೆಸ್ ಬೇಡ, ಆಡ್ ಮಾಡ್ಕೊಳ್ಳಿ. ಇವೆರಡು ಆಡ್ ಮಾಡ್ಕೊಂಡ್ರೆ ಒಂದ್ ನಂಬರ್ ಬರುತ್ತೆ. ಆ ನಂಬರ್ ಅಲ್ಲಿ
ಈ ಸೆಲ್ ಪ್ರೀಮಿಯಂನ ಬೈ ಪ್ರೀಮಿಯಂ ಲೆಸ್ ಮಾಡಿ ತೋರಿಸ್ತೀನಿ ನೋಡಿ ಹೆಂಗೆ ಅಂತ. ಆಯ್ತಾ? ಈಗ ನಿಮ್ಗೆ ಆಲ್ರೆಡಿ ನಾವು ಏನ್ ಮಾಡಿದ್ವಿ, ಸೆಲ್ ಮಾಡಿದ್ದು 24,600 ಇತ್ತು. 200 ಆ ಕಾಲು ಪುಟ್ಟು ಏನ್ ಮಾಡಿದ್ವಿ, ಸೆಲ್ ಮಾಡಿದ್ದು ಎಷ್ಟು ಬಂತು, 386 ರೂಪಾಯಿ ಪ್ರೀಮಿಯಂ ಬಂತು ಅಲ್ವಾ? ಇದಕ್ಕೆ ಏನ್ ಮಾಡ್ಬೇಕು, ಈಗ ಇಲ್ಲಿ ನೋಡಿ ಬೈ ಮಾಡಿದ ಪ್ರೀಮಿಯಂ ಆಡ್ ಮಾಡ್ಕೊಳ್ಳಿ ಫಸ್ಟ್. 66, 52, 6, 2, 8, 6, 5, 11. ಓಕೆ, 118. ಈಗ ನಾವು ಸೆಲ್ ಮಾಡಿದ ಪ್ರೀಮಿಯಂ ಎಷ್ಟು, 386. ಬೈ ಮಾಡಿದ ಪ್ರೀಮಿಯಂ ಎಷ್ಟು, 118. ಈಗ ಇದರಲ್ಲಿ ಇದನ್ನ ಲೆಸ್ ಮಾಡಿ. 16 8 ಆದ್ರೆ 8, 7 1 ಆದ್ರೆ 6, 3 ಅಂದ್ರೆ 268 ಬರುತ್ತೆ ಅಲ್ವಾ? ಎಷ್ಟು ಬಂತು, 268 ಬಂತು. ಈಗ ಏನ್ ಮಾಡ್ತೀರಾ, ನಾವು ಏನ್ ಸೆಲ್ ಮಾಡಿರ್ತೀವಲ್ಲನ್ರಿ, ಸೆಲ್ ಮಾಡಿದ ಸ್ಟ್ರೈಕ್ ಪ್ರೈಸ್ಗೆ 24,650 ಕಾಲ್ ಅಂಡ್ ಪುಟ್ ಸೆಲ್ ಮಾಡಿವಲ್ಲನ್ರಿ, ಕಾಲ್ ಅಂಡ್ ಪುಟ್ನ ಸೆಲ್ ಮಾಡಿರ್ತಾನೆ. ಈಗ ಏನ್ ಮಾಡ್ತೀರಾ, ಸೇಮ್ 24,650ಕ್ಕೆ 200 ಎಷ್ಟು ಬಂತು, 68 ಅಲ್ವಾ? ಅದನ್ನ ಆಡ್ ಮಾಡ್ಕೊಳ್ಳಿ. ಓಕೆನಾ? ಸೊ ನಮಗೆ ನೋಡಿ 24,918 ಬಂತು ಅಪ್ ಸೈಡ್. ಅದೇ ರೀತಿ 24,650 ಪುಟ್ಟಲ್ಲಿ ಸ್ಟ್ರೈಕ್ ಪ್ರೈಸ್ ಅಲ್ಲಿ 268 ಲೆಸ್ ಮಾಡಿ. 14,8, 5,3, 24,382 ನೋಡಿ. ಸೊ ಈ ತರ ಮಾಡ್ಕೋಬೇಕು. ಓಕೆ, ಬರೀ ನೀವು ಎರಡು ಸೆಲ್ ಮಾಡಿರಿ ಅಂತ ಅನ್ಕೊಳ್ಳಿ. ಅವಾಗ ನೀವೇನ್ ಮಾಡ್ತೀರಾ, ಪ್ರೀಮಿಯಂನ ಫಸ್ಟ್ ಆಡ್ ಮಾಡ್ಕೊಳ್ಳಿ. ಎಲ್ಲದು ಸೆಲ್ ಮಾಡಿರೋ ಪ್ರೀಮಿಯಂ ಆಡ್ ಮಾಡ್ಕೊಳ್ಳಿ. ಅಕಸ್ಮಾತ್ ನೀವು ಬೈ ಮಾಡಿದ ಪ್ರೀಮಿಯಂನು ಆಡ್ ಮಾಡ್ಕೊಂಡು ಏನ್ ಮಾಡ್ತೀರಾ, ಏನ್ ಪ್ರೀಮಿಯಂ ಬರುತ್ತೆ ಸೆಲ್ ಪ್ರೀಮಿಯಂ ಅಲ್ಲಿ ಬೈ ಪ್ರೀಮಿಯಂನ ಲೆಸ್ ಮಾಡಿ, ಸೊ ದಟ್ ಅದು ಬರುತ್ತೆ. ನಿಮ್ ಬ್ರೇಕ್ ಇವನ್ ಕಂಡುಹಿಡಿದು ಈಸಿ. ಈ ಮ್ಯಾನ್ಯಲಿ ಮಾಡೋ ಬದಲಿ ನಾನು ಹೇಳ್ತಿರೋದು ಬೆಟರ್, ನೀವೇನ್ ಮಾಡ್ತೀರಾ, ಆಟೋಮೆಟಿಕ್ ಮಾಡ್ಕೊಂಬಿಡಿ. ಇದು ನಿಮ್ಮ ಸೆನ್ಸಿಬಲ್ ಸಿಗುತ್ತೆ. ನೀವು ಯಾವ ಪ್ಲಾಟ್ಫಾರ್ಮ್ ಇರ್ತಾರಲ್ಲ ಅಲ್ಲಿ ನೀವು ಪ್ರತಿಯೊಂದರಲ್ಲೂ ಸಿಗುತ್ತೆ, ನೋಡಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ನೀವು ಆಪ್ಷನ್ ಸೆಲ್ಲರ್ ಆಗಿದ್ರೆ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಬ್ರೇಕ್ ಇವನ್ ಅಂದ್ರೆ ಏನು, ಆಕ್ಚುಲಿ ನಾವು ಯಾವಾಗಿಂದ ನಮ್ಮ ಲಾಸಸ್ ಸ್ಟಾರ್ಟ್ ಆಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಲಾಸಸ್ ಸ್ಟಾರ್ಟ್ ಮಾಡೋದು ಯಾವಾಗ ಅಂತ, ಅಥವಾ ಅಡ್ಜಸ್ಟ್ಮೆಂಟ್ಸ್ ನಾವು ಯಾವಾಗ ಮಾಡಬೇಕು ಅಂತ ನಮ್ಮ ಬ್ರೇಕ್ ಇವನ್ ಅಲ್ಲಿ ತಿಳಿಸ್ಕೊಡ್ತಾರೆ. ಓಕೆ, ಅದಕ್ಕೋಸ್ಕರ ಏನ್ ಮಾಡ್ಬೋದು, ನಾವು ಬ್ರೇಕ್ ಇವನ್ ಕಂಡು ಹಿಡ್ಕೋಬೇಕಾಗತ್ತೆ. ಸೊ ಬ್ರೇಕ್ ಇವನ್ ನಾವು ಎರಡು ಮ್ಯಾನುವಲ್ ಹೆಂಗ್ ಮಾಡೋದು ಗೊತ್ತಾಯ್ತು, ಆಟೋಮೆಟಿಕ್ ನಿಮ್ಗೆ ಸಿಕ್ಬಿಡುತ್ತೆ. ಎಲ್ಲಿ ನಿಮ್ಮ ಸೆನ್ಸಿಬಲ್ ಅಥವಾ ಸ್ಟಾಕ್ ಮಾರ್ಕ್ ಅಥವಾ ಆಪ್ಷನ್ ಅಂತ ಬರುತ್ತೆ, ಇವೆಲ್ಲರಲ್ಲೂ ಸಿಗುತ್ತೆ. ನೋಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಓಕೆ, ಏನಾದ್ರು ಗೊತ್ತಾಗ್ಲಿಲ್ಲ ಜಸ್ಟ್ ಕಾಮೆಂಟ್ ಬಾಕ್ಸ್ ಕಾಮೆಂಟ್ ಮಾಡಿ ಆನ್ಸರ್ ಮಾಡ್ತೇನೆ.